ಇವಳು ಪಾರಕ್ಕನ ಮಗಳು ತಾನೆ ಪೂರ್ಣಿ. ಏನಕ್ಕೆ ಸಪ್ಪಗೆ ನಿಂತಿದ್ದೆ? ಏನ್ ಮಾತಾಡ್ತೈತೆ? ನಾನು ಅದಕ್ಕೆ ನಿನಗೆ ಫಸ್ಟ್ ಇಂದನೂ ಹೇಳ್ತಾ ಇದ್ದೆ, ಬೇಡ ತರುಣ್ ಸವಾಸ, ಏನಕ್ಕೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಅಂತ. ಇವಾಗ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ ನನಗೆ. ನಾನು ಒಬ್ಳೆ ಇದ್ದಾಗ ಚೆನ್ನಾಗೇ ಇರ್ತೀನಿ, ಅವ್ರ ಅಮ್ಮನ ಮುಖ ನೋಡ್ತಿದ್ದಂಗೆ ಒಂಥರ ಆಗುತ್ತೆ ಕಣೆ. ಹೋಗ್ಲಿ, ಮನೇಲಾದ್ರೂ ಈ ವಿಷಯನ ಹೇಳ ನಾನೇ. ಅಳ್ಬೇಡ, ಸುಮ್ಮನೆ ಇರು ಆಯ್ತು. ಬೇಡ ಬೇಡ, ಇವಾಗ ಏನು ಹೇಳ್ಬೇಡ, ಸುಮ್ಮನೆ ಇರು. ಪೂರ್ಣಿ, ಯಾಕೆ ಅಳ್ತಾ ಇದೀಯಾ? ಏನು ಇಲ್ಲ ಆಂಟಿ, ಹಂಗೆ ಸುಮ್ಮನೆ ಮಾತಾಡ್ತಾ ನಿಂತಿದ್ವಿ ಅಷ್ಟೇ. ಕಣ್ಣೆಲ್ಲ ಯಾಕಪ್ಪ ಕೆಂಪಗಾಗಿದಾವಲ್ಲ? ಏನ್ ಅಳ್ತಾ ಇದ್ದ? ಏನು ಹೇಳು, ಪರವಾಗಿಲ್ಲ. ಕಣ್ಣಿಗೆ ಧೂಳ್ ಬಿತ್ತು ಅಷ್ಟೇ ಆಂಟಿ, ಇನ್ನೇನಿಲ್ಲ. ಏನಿಲ್ಲ ಅಂದ್ರೆ ಸರಿ ಬಿಡು, ಆಯ್ತು. ಬರ್ತೀನಿ ಹಂಗಾರೆ ನಾನು. ಸರಿ ಆಯ್ತು ಆಂಟಿ. ಸರಿ ಬಿಡೆ, ಇವಾಗ ಇಲ್ಲೇನು ಮಾತಾಡ್ಬೇಡ, ನೋಡೋಣ ಮುಂದಕ್ಕೆ ಏನಾಗುತ್ತೆ ಏನು ಅಂತ. ಸರಿ ಆಯ್ತು, ಹುಷಾರಾಗಿರು ಮಾತ್ರ. ಊಟ ಆಯ್ತು, ಹಂಗೆ ಒಂಚೂರು ಅಡ್ಡಾಡ್ಕೊಂಡ್ ಬರ್ಬೇಕು. ತಟ್ಟತ್ತವೆಲ್ಲ ಏನಾಯ್ತ್ರಿ? ಎಲ್ಲ ಗೊಬ್ಬರ ಗಿಬ್ರ ತಂದು ಹಾಕುದ್ರಾ? ಒಂಚೂರು ಕಳೆ ಕಿತ್ತಾಕ್ಸಪ್ಪ ಅಂತೇಳಿ ಭೀಮಣ್ಣಂಗೆ ಹೇಳಿದ್ನಲ್ಲ, ಎಲ್ಲ ಮಾಡಿದ್ದಾನೆ. ಇನ್ನೇನಿಲ್ಲ, ನಾಳೆ ಗೊಬ್ಬರ ಚೀಲ ಅರಗಿಸ್ಬೇಕು ಅಂತಿದ್ದೀನಿ, ಅರಗಿಸ್ತಿಂತ. ಸರಿ ಕಣ್ರಿ, ಒಂಚೂರು ಹಂಗೆ ಶಾಂತಕರ್ಮಂತಕ್ಕೆ ಅಡ್ಡಾಡ್ಕೊಂಡ್ ಬರ್ತೀನಿ. ಇನ್ನು ನಾಳೆ ಬಟ್ಟೆ ತೊಳೆಯೋದು ಇಟ್ಕೊಂಡ್ರೆ ಇಲ್ಲ ಆಗಲ್ಲ, ನಾಡಿದ್ದು ಬೇರೆ ಹಬ್ಬ, ಅದಕ್ಕೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅದಕ್ಕೆ ಈಟೊತ್ನಲ್ಲಿ ಹೋಗ್ಬೇಕಾ? ನಾಳೆನೇ ಹೇಳಿದ್ರೆ ಆಗಲ್ವಾ? ಅಯ್ಯೋ, ಬೆಳಗ್ಗೆ ತಿಂಡಿ ಮಾಡ್ತಿದ್ದಂಗೆ ಹೋಗ್ತಾ ಇರಬೇಕು, ಒಂದು ಮಧ್ಯಾಹ್ನದ ಹೊತ್ತಿಗೆ ಬರ್ತೀವಿ. ಕೆರೆ ಇಂತವ ಬಟ್ಟೆ ಒಕ್ಕೊಂಡು. ಸರಿ ಆಯ್ತು, ಬೇಗ ಬಂದ್ಬಿಡು. ಅಯ್ಯಪ್ಪ, ಊರ್ ಮನೆ ನಾಯಿ ನಾನೇ ನೋಡ್ತಾ ಇದ್ದಲ್ಲಪ್ಪ. ನಾಯಿ ಯಪ್ಪ, ಒಳ್ಳೆ ಇಷ್ಟೊತ್ನಲ್ಲಿ ಬಂತಾಗ್ಲಾ ಕಣ್ಣಲ್ಲಪ್ಪ ಈ ನಾಯಿ ಕೈಲಿ. ಶಾಂತಕ್ಕ, ಶಾಂತಕ್ಕ, ಬಾರಕ್ಕ ಒಂಚೂರು ಆಚೆಗೆ ಬೇಗ. ಲೇ ಊರ್ ಬಿಡಾಡಿ ಗೀತ, ನಿನ್ನಿಂದ ನಾನು ಎದ್ರಕೊಂಡು ಓಡ್ ಬರಂಗ್ ಮಾಡ್ದಲೆ ನಾಯಿ ಕೈಲಿ. ಅಯ್ಯೋ ಲತ, ನೀನ್ ಯಾವಾಗ ಬಂದೆ ಹಿಂದೆ? ಲೇ ಮಂಗ್ನಿಡಿಯಾಳ, ನಿಂತ್ಕ, ಇನ್ನೂ ಎಲ್ಲಿ ಓಡ್ಬೇಕು ಅನ್ಕೊಂಡಿದ್ಯಾ? ಬಂತು ಶಾಂತಕ್ಕರ್ ಮನೆ. ಓ, ಬಂತಲ್ವಾ ಶಾಂತಕ್ಕರ್ ಮನೆ? ಊರ್ ಮಿಂಡ್ರಿ ನಾಯಿಗಳು, ಏನ್ ಬೆನ್ನ ಹತ್ತದ್ವಿ ಲತ ನಮ್ಮನ್ನ? ನೀನ್ ಯಾವಾಗ ಬಂದೆ? ನಾನ್ ನೋಡ್ಲೇ ಇಲ್ವಲ್ಲ. ಕಿತ್ಕೊಂಡು ಓಡ್ತಿದ್ದಲ್ಲ, ಅವಾಗ್ಲೇ ಬಂದೆ. ಏನದು ಹೊರಗಡೆ ಬಾಯ್ ಮಾಡ್ತಿರೋದು? ಯಾರದು ಬಂದಿರೋದು? ನೋಡ್ತಗ, ಇದಕ್ಕಿನ್ನೇನಂತೀಯವ? ಇಷ್ಟೋ ತನಕ ಕಿರಾಡ್ತಾ ಇದೀವಿ, ನಾಯಿ ಸೌಂಡ್ ಕೇಳಿ ಒಳಗೆ ನಿಂತ್ಕೊಂಡು ಮಾತಾಡ್ತಾಳೆ. ಶಾಂತಕ್ಕ ಬಾ, ನಾನು ಆಚೆ, ಗೀತಲತ ಬಂದಿರೋದು. ಏನ್ಲೆ ಬಿಡಾಡಿ ನಿಂದು, ಇಷ್ಟೊತ್ತಲ್ಲೂ ಬಂದು ಕಾಟ ಕೊಡ್ತೀಯಲ್ಲೇ? ಏನ್ ಕೆಟ್ಟದಿಯ ಶಾಂತಕ್ಕ ನೀನು? ನಾಯಿ ಹಟ್ಟಿಸ್ಕೊಂಬಂದು ನಮ್ಮನ್ನ ಒಂದು ಹಿಂಡಿಪ್ಪೆ ಮಾಡಿದವೆ, ಒಳಗೆ ನಿಂತ್ಕೊಂಡು ಕೂಗ್ ಕೇಳ್ತೀಯಲ್ಲ ಶಾಂತಕ್ಕ ನೀನು? ಏನೋ ಕಿತಾಪತಿ ಮಾಡಿರ್ತೀಯ, ಅದಕ್ಕೆ ಹಟ್ಟಿಸ್ಕೊಂಬಂದವೆ. ತಡಿ ಮತ್ತೆ, ನಾಯಿ ಬಾಲ ಕೋಲೆಟ್ಟಕ್ಕೆ ಹೋಯ್ದೆ ನೋಡಲ್ಲಿ. ನನ್ನ ಪಾಡಿಗೆ ನಾನು ಸುಮ್ಮನೆ ಬರ್ತಾ ಇದ್ದೀನಿ, ಒಳ್ಳೆ ಬೆನ್ನತ್ತು ಬಿಡು ಕಣೆ ಶಾಂತಕ್ಕ ನನಗೆ. ನಾಯಿ ಬಾಲ ಕೋಲೆ ಸಿಗಕ್ಕನಲ್ಲದಲ್ಲ ಶಾಂತಕ್ಕ, ನನ್ನ ಸರ್ರೆ ತಗ್ಲಾಕಿದ್ಲು ನಾಯಿ ಕೈಯಲ್ಲಿ. ನಾನು ನಿಧಾನಕ್ಕೆ ಬರ್ತಾ ಇದ್ದೀನಿ, ಇವಳು ನಟಿಸ್ಕೊಂಬತ್ತಿದ್ದ ನನ್ನ ಗುರೈಸ್ಕೊಂಡು ನಿಂತ್ಕೊಂಡು ನೋಡ್ಬಿಟ್ವು. ಅದು ಬಿಡು, ಏನ್ ಬಂದಿದ್ ವಿಚಾರ ಹೇಳಿ ಇಷ್ಟೊತ್ನಲ್ಲಿ? ಅಯ್ಯೋ ಅದಾ, ಇನ್ನೇನ್ ಮತ್ತೆ, ಮನೆಯೆಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಡಿದ್ದ ಆತು. ಬೆಳಗ್ಗೆ ಬಟ್ಟೆ ಒಯ್ಯಕ್ಕೆ ಇಲ್ಲೇ ಕೂತ್ರೆ ಆಗಲ್ಲ, ಮನೇಲಿ ಇಲ್ಲಿ ನೀರು ಖಾಲಿ ಆಗ್ತವೆ. ಅದಕ್ಕೆ ಕೆರೆಗೆ ಹೋಗಿ ಒಕ್ಕಂಬರೋಣ, ನಾಳಿಕೆ ನಾಡಿದ್ದು ಬೇರೆ ಹಬ್ಬ ಅಲ್ವಾ ಅಂತ ಹೇಳೋಣ ಅಂತ ಬಂದೆ. ಅಷ್ಟಲ್ಲಿ ಇಷ್ಟೆಲ್ಲ ರೆಡಿ ಆಯ್ತು ಅತ್ಲಾಗೆ. ಮುಖಣಲೆ ಗೀತಾ, ಹಂಗೆ ಮಾಡೋಣ. ನಾಳೆ ಬೆಳಗ್ಗೆ ತಿಂಡಿ ಗಿಂಡಿ ಮಾಡಿ ಇವ್ರನ್ನೆಲ್ಲ ಕಳಿಸಿ ಕೆಲ್ಸಕ್ಕೆ ಹೋಗೋಣ, ಸ್ಕೂಲ್ಗೆ ಹೋಗೋರ್ನ, ಹೊಲ್ತಕ್ಕೆ ಹೋಗೋರ್ನ ನಾವು ಹೋಗ್ಬಿಟ್ಟು ಬಟ್ಟೆ ಒಕ್ಕಂಬಂದ್ಬಿಡೋಣ ಮಧ್ಯಾಹ್ನದಷ್ಟೊಳಗೆ. ಸರಿ ಶಾಂತಕ್ಕ, ಹಂಗೆ ಮಾಡಂತ ಬರ್ತೀನಿ. ಏನ್ ಅಡಿಗೆ ಊಟ ಆತಾ? ಅಡಿಗೆ ಮುದ್ದೆ ಬಸ್ಸಾರು ತುಂಬ ಉಂಡಿದ್ವಿ, ಅಷ್ಟರಲ್ಲಿ ನೀನ್ ಬಂದೆ. ಈಗ ಹೋಗಿ ಇತ್ಲಲ್ಲಿ ಪಾತ್ರೆ ತೊಳಿಬೇಕು. ಸರಿ ಶಾಂತಕ್ಕ, ಗೀತಾ, ಹಂಗೆ ಮಾಡಂತ ಆಡ್ರಿ. ನಾಳಿಕೆ ಪಾರಕ್ಕಂಗೂ ಹೇಳ್ತಿಂತ, ಹಂಗೆ ಹೋಗ್ತಾ. ಅಷ್ಟ್ ಮಾಡ್ಬಿಡಲತ್ತ, ಹೋಗ್ಬಂದ್ಬಿಟ್ಟು ಅಲ್ಲೇ ಬಟ್ಟೆ ಗಿಟ್ಟ ತೊಳ್ಕೊಂಡು ಬಂದ್ಬಿಡೋಣ. ನಾನು ನಾಳೆ ಬೆಳಗ್ಗೆ ಪ್ರೇಮಿ ಫೋನ್ ಮಾಡಿ ಹೇಳ್ತಿಂತ. ಸರಿ ಆಯ್ತು, ಹೋಗ್ರಿ, ಹಂಗೆ ಮಾಡೋಣ. ಆಮೇಲೆ ಶಾಂತಕ್ಕ, ನಾಳೆ ಬಟ್ಟೆ ಎಲ್ಲ ತೊಳೆದಾಕಿ ಸಾಯಂಕಾಲದ ಮೇಲೆ ಇದಕ್ಕೋ ಬರ್ಬೇಕಣಕ್ಕ, ಒಂಚೂರು ಮಾರ್ಕೆಟಿಗೆ. ಹೂವು, ಬಾಳೆಹಣ್ಣು, ಕಾಯಿ ಎಲ್ಲ ತರಬೇಕು, ಹಣ್ಣು. ನಾಳೆ ನಾಡಿದ್ದು ಶಿವರಾತ್ರಿಗೆ. ಸರಿ ಆಯ್ತು ತಾ, ಹೋಗನ್ ಸಾಯಂಕಾಲದಂಗೆ.
ಅನ್ಕೊಂಡಿದೀನಿ. ಯವ್ವ ಬಟ್ರಗಿತ್ತಿ ಬಾಯಿ ಇದ್ದಂಗ್ ನಿಂದೊಂಥರ. ನಡಿ ನೀನ್ ಅಲ್ಲಿಗೆ ಬತ್ತೀಯ, ಹೋಗ್ ನಿಂದ್ ಈ ಕಡೆ ತಾನೆ ಮನೆ, ನಾನ್ ಶಾತಕ್ಕೂ ಕರ್ಕೊಂಡು ಹೋಗ್ತೀನಿ. ನಾಯಿಗಿಂತ ನೀನೇ ಕಚ್ಚಕ್ ಬತ್ತೀಯ ಬಿಡತ್ಲಾಗೆ. ಪರಕ ಏನ್ ಮಾಡ್ತಾ ಇದ್ಯಾ? ಆಯ್ತಾ ಊಟ? ಕಣೆಲ್ಲ ಊಟ ಆಯ್ತು, ಪಾತ್ರೆ ಎಲ್ಲ ತೊಳೆದಿಟ್ಟು ಒಂದ್ ಚಣ ಕೂತ್ಕೊಳ್ಳೋಣ ಅಂತ ಹಂಗೆ ಗಾಳಿ ಕೂತ್ಕೊಂಡೆ, ಅಷ್ಟೊತ್ತಿಗೆ ನೀನು ಬಂದೆ. ನಾಳಿಕೆ ಗೀತಾ ನಾವು ಎಲ್ಲ ಬಟ್ಟೆ ತೊಳೆಯಕತ್ಲ ಕೆರೆಗೆ ಹೋಗೋಣ ಅನ್ಕೊಂಡಿದೀವಿ, ಅದಕ್ಕೆ ಹೇಳಕ್ಕೆ ಬಂದೆ. ಒಳ್ಳೆ ಕೆಲಸ ಆಯ್ತು ತಾ, ಹಂಗೆ ಮಾಡೋಣ. ಸರಿ ಮನೆಗ್ ಬಂದ್ಲ ಹುಡುಗಿ ಪೂರ್ಣಿ? ಆಗ್ಲೇನೆ ಬಂದ್ಲಲ್ಲ, ಯಾಕೆ? ಏನಿಲ್ಲ ಕೇಳ್ದೆ ತಾ. ಹೇಳೋಣ ಬೇಡವಾ ಗೊತ್ತಾಗ್ತಿಲ್ವಲ್ಲ ಈ ಪಾರಕ್ಕಂಗೆ. ಅಳ್ತಾ ನಿಂತಿತ್ತು ರೋಡಲ್ಲಿ ಪಾಪ ಮಗ ಅಂತ. ಯಾಕೆಲ್ಲ ತಾ, ಏನು ಕೇಳ್ದೆ? ಏನಿಲ್ಲ ಹಂಗೆ ಸುಮ್ಮನೆ ಕೇಳ್ದೆ ತಾಳಕ್ಕ. ಸರಿ ಬೇಗ ಹೊರಡು ಬೆಳಿಗ್ಗೆ, ಹಂಗಾರೆ ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಬಿಡು. ಸಾಯಂಕಾಲ ಮತ್ತೆ ಇದಕ್ಕೆ ಮಾರ್ಕೆಟಿಗೆ ಹೋಗ್ಬೇಕು ಅನ್ಕೊಂಡಿದೀವಿ, ಅದಕ್ಕೆ. ಸರಿ ಕಣೆ ಆಯ್ತು. ಏನಕ್ಕೋ ಏನೋ ಬೇಡ ಸುಮ್ಮನೆ ಹೇಳೋದೀಗ. ಸರಿ ಬರ್ತೀನಿ ಬರಕ್ಕ ನಾನು ಹಂಗಾರೆ. ಸರಿ ಆಯ್ತು. ಏನಲ್ಲೇ ಪರಿ, ಯಾಕೋ ಮಗ ಸಪ್ಪಗಿತ್ತಲ್ವಾ? ಎಂತದೂ ಇಲ್ಲ, ಮಲ್ಕೊಳ್ರಿ ಸುಮ್ಮನೆ. ಸರಿ ಆಯ್ತು. ಆರಾಮಾಗಿ ಮಾಲ್ಕೊಂಡಿದ್ದೆ ಹುಡುಗಿ, ಎಷ್ಟು ಗಾಬರಿ ಪಡ್ತೀಯ ಪಾರಿ ನೀನು. ಬಾ ನಡಿ ಮಲ್ಕ ಬಾ ನೀನುವೆ. ಯಾಕೋ ಗೊತ್ತಿಲ್ಲ ಕಣ್ರಿ, ಏನೋ ಒಂಥರ ಮನ್ಸಿಗೆ ತಳವಳ ಕಳಮಳ ಆಗ್ತೈತೆ. ಹಂಗೆಲ್ಲ ಏನಾಗಲ್ಲ, ಸುಮ್ಮನೆ ರೀ, ಏನಕ್ಕೆ ಎದ್ರುಕಂತೀಯ? ರೀ ಏನೋ ಗೆಜ್ಜೆ ಸೌಂಡ್ ಆದಂಗ ಆಗ್ಲಿಲ್ವಾ? ನನಗೂ ಚೂರು ಕೇಳಿಸ್ದಂಗ ಆತಪ್ಪ. ತಡಿ ಹೋಗ ಆಚೆಲ್ ನೋಡ್ತೀನಿ ಏನು ಅಂತ. ಅನ್ಕೊಂಡ್ರೆ ನಡೀರಿ ಹೋಗಿ ನೋಡೋಣ ಏನು ಅಂತ. ಯಾಕೆ ಮಗು, ಏನಾಯ್ತು? ಬಾ ನನ್ ಜೊತೆ. ಅಮ್ಮ ಅಮ್ಮ. ಮಗ ಪೂರ್ಣಿ ನಿಂತ್ಕೊಳವ, ಎಲ್ಲೋಗ್ತಾ ಇದೆಯವಾ? ಅಮ್ಮ ಇಲ್ಲ ಅಮ್ಮ, ಬರ್ತೀನಿ ನಾನು ನಿನ್ನ ಹತ್ರನೇ. ಹಿಡ್ಕಳೆ ಪಾರಿ, ಹುಡುಗಿನ ಹಿಡ್ಕಳೆ ಬೇಗ. ಹೋಗಿ ಬಿಟ್ಲು ರೀ. ರೀ ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾಳೆ ಕಣ್ರಿ. ಅಮ್ಮ ನಿನ್ನಲ್ಲೇ ಐಕ್ಯ ಮಾಡ್ಕೊಬಿಡು ಅಮ್ಮ. ಎಂತ ತಪ್ಪು ಕೆಲಸ ಮಾಡಿದೆ ಅಮ್ಮ, ಕರ್ಕೊಬಿಡಮ್ಮ. ಬಂದು ಬಿಡು ಕಂದ, ಬಂದು ಬಿಡು, ನನ್ನ ಹತ್ರನೇ ಬಂದು ಸೇರ್ಕೋ. ನೀನು ನನ್ನ ಮಗಳೇ.